ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ರಿಸಲ್ಟ್ಸ್ ನೋಡ್ಬಿಡೋಣ. ಯಾವುದೋ ಒಂದು ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೇಗ ರೆಕಾರ್ಡಿಂಗ್ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ನಾನು ಆಲ್ಮೋಸ್ಟ್ ನಮಗೆ ಈಗ 3 ಗಂಟೆ ಹತ್ತಿರ ಆಗ್ತಿದೆ. ರೆಕಾರ್ಡಿಂಗ್ ಮಾಡಿ ಮುಗಿಸ್ತಾ ಇದ್ದೀನಿ. ಮಾರ್ಕೆಟ್ ಒಂದು ಸಿಕ್ಕಾಪಟ್ಟೆ ಒಂದು ರೇಂಜ್ ಬೋರ್ಡ್ನ ಜೊತೆಗೆ ಒಂದು ಸ್ವಿಂಗ್ಸ್ ಮೂವ್ಮೆಂಟ್ ಕೊಡ್ತಿರೋದ್ರಿಂದ ಸ್ವಲ್ಪ ಸ್ಟಾಪ್ ಲಾಸ್ಗಳು ಹಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಂಡಿಯಾ ವಿಕ್ಸ್ ಬಂದು ನಿನ್ನೆ ಆಲ್ಮೋಸ್ಟ್ ಒಂದು 6-7% ಅಪ್ ಆಗಿತ್ತು, ಇವತ್ತೊಂದು 6% ಅಪ್ ಆಗಿದೆ. ಅಲ್ಲಿಗೆ ಬಜೆಟ್ ಸೆಷನ್ನ ಒಂದು ಟ್ರೈಲರು ಈಗ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದಿನ ದಿವಸಗಳಲ್ಲಿ ಅಟ್ಲೀಸ್ಟು ಜುಲೈ 23ಗೆ ಒಂದು ಇಂಟೀರಿಯಮ್ ಬಜೆಟ್ ಅಂತ ಏನು ಕರೀತಾರೆ ಅದನ್ನು ಒಂದು ಪ್ರೆಸೆಂಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಆ ಡೇಟ್ ಅಷ್ಟರಲ್ಲಿ ಸ್ವಲ್ಪ ಒಂದು ವಾಲಟಾಲಿಟಿ ಹೆವಿ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೋಡಿ, ಅಪ್ ಸೈಡ್ ಮೂವ್ಮೆಂಟ್ ಆಗ್ಬೋದು, ಡೌನ್ ಸೈಡ್ ಮೂವ್ಮೆಂಟ್ ಆಗ್ಬೋದು. ಯಾವುದೇ ರೀತಿ ಒಂದು ಗೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಮಾರ್ಕೆಟಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಪಾಸಿಟಿವ್ ನ್ಯೂಸ್ ಏನಾದ್ರು ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂದರೆ 100% ಅಪ್ ಮೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ ಆಲ್ರೆಡಿ ಸ್ವಲ್ಪ ಅಪ್ ಮೂವ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಪಾಸಿಟಿವ್ ನ್ಯೂಸ್ ಬಂದರೆ ಮಾರ್ಕೆಟ್ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಹೆಂಗಾಗುತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಪೊಸಿಷನ್ಗಳು ಸಹ ಸ್ವಲ್ಪ ಲೈಟಾಗಿ ಇಟ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ಸ್ ತೋರಿಸಿದ್ದೀನಿ. 426 ರೂಪೀಸ್ನ ಒಂದು ಪ್ರಾಫಿಟ್ ಅಂತಲೇ ಹೇಳ್ಬೋದು. ನಾಟ್ ಎ ಬಿಗ್ ಅಮೌಂಟ್. ನೋಡೋಣ ಮುಂದಿನ ದಿವಸಗಳು ಒಂದು ದೊಡ್ಡ ಪ್ರಾಫಿಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಒಂದು ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕರ್ ಸಹ ಅಪ್ಡೇಟ್ ಮಾಡಿದ್ದೀನಿ. ನೋಡ್ಬೋದು 426 9th ಜುಲೈನ ಒಂದು ಡೇಟ್ ನೋಡ್ಬೋದು. 9th ಜುಲೈ ಕ್ಯಾಲೆಂಡರಲ್ಲಿ ನೋಡ್ಕೊಂಬಿಡಿ ಟಾಪಲ್ಲಿ. ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರೋ ಇಲ್ಲಿ ಕೊಟ್ಟಿರೋಂಥ ವಾಟ್ಸಪ್ ನಮಗೆ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದ್ರ ಜೊತೆಗೆ ಮಾರ್ಜಿನ್ ಸಹ ತೋರಿಸ್ಬಿಡ್ತೀನಿ. ಕೆಲವೊಂದು ಟೈಮ್ ಹೋಗ್ತೀನಿ ನೋಡ್ಬೋದು. ಅಲ್ಲಿ ಹತ್ರ 48,000 ಒಂದು ಮಾರ್ಜಿನ್ ಇದೆ. ಅದ್ರ ಜೊತೆಗೆ ಬ್ರೋಕರೇಜ್ ಬ್ರೋಕರೇಜ್ ಫ್ರೀ ಇರೋದ್ರಿಂದ ಗೌರ್ಮೆಂಟ್ ಟ್ಯಾಕ್ಸಸ್ ಹತ್ರ 15 ರೂಪಾಯಿನ ಒಂದು ಚಾರ್ಜಸ್ ಇದೆ ಅಂತಲೇ ಹೇಳ್ಬೋದು. ಓವರಾಲ್ ಇಟ್ಸ್ ಎ ಗುಡ್ ಡೇ. ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ ಎಂಟ್ರ್ ಆದಾಗಿಂದನೂ ಆಲ್ಮೋಸ್ಟ್ ನಮ್ಮ ಒಂದು ಪ್ರಾಫಿಟು 800-900 ಗಂಟೆ ಹೋಗ್ತಿತ್ತು. ಅದಾದಮೇಲೆ ಮಾರ್ಕೆಟ್ ಒಂದು ಸ್ವಿಂಗ್ಸ್ ಕೊಡ್ತಿರೋದ್ರಿಂದ ಆ ಒಂದು ಟೈಮಲ್ಲಿ ಕ್ಲೋಸ್ ಮಾಡೋಷ್ಟರಲ್ಲಿ 426 ರೂಪೀಸ್ನ ಒಂದು ಪ್ರಾಫಿಟ್ ಬಂದಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ಸ್ ಹೇಳಿದ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್. ನಮಸ್ಕಾರ.